ಕಂಪನಿಗಳ ಕಿರುಕುಳ, ದಬ್ಬಾಳಿಕೆ, ದಾದಾಗಿರಿಯ ವಿರುದ್ಧವಾಗಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಸಭೆ ಆಯಿತು. ಆ ಸಭೆಯಲ್ಲಿ ಹೊಸ ಕಾನೂನಿನ ಮೂಲಕ ಫಿನಾನ್ಸ್ ಕಂಪನಿಗಳಿಗೆ ಕಡಿವಾಣ ಹಾಕೋಕೆ ಸರ್ಕಾರ ಮುಂದಾದ್ರೆ, ಮತ್ತೊಂದು ಕಡೆ ಫಿನಾನ್ಸ್ ಕಂಪನಿಯ ಸಿಬ್ಬಂದಿಗಳ ಒಂದೊಂದೇ ಕಿರುಕುಳ ಬಟಾಬಯಲಾಗ್ತಾ ಇದೆ. 7 ತಿಂಗಳ ಗರ್ಭಿಣಿ ಈ ಫಿನಾನ್ಸ್ ಕಿರುಕುಳಕ್ಕೆ ಬೀದಿಗೆ ಬಿದ್ದಿದ್ದಾರೆ. ಪತಿ ಸಾಲ ಕಟ್ಟದೇ ಇರೋದಕ್ಕೆ ಪತ್ನಿಯನ್ನೇ ಹೊರ ಹಾಕಿದ್ದಾರೆ ಸಿಬ್ಬಂದಿ. ಧಾರವಾಡದ ಅರವಟಗಿಯಲ್ಲಿ ನಡೆದಂತಹ ಅಮಾನವೀಯ ಘಟನೆ ಇದು. ಮನೆ ಇಲ್ಲದೆ ಹಿತ್ತಲಿನಲ್ಲೇ ಗರ್ಭಿಣಿ ದಿನಾ ಬಿಲ್ಲ ವಾಸ ಮಾಡ್ತಾ ಇದ್ದಾರೆ. 4 ತಿಂಗಳಿನಿಂದ ಮನೆ ಹಿತ್ತಲಿನಲ್ಲೇ ವಾಸ ಮಾಡ್ತಿದ್ದಾರೆ ದಿನ. ಮನೆಗೆ ಬೀಗ ಜಡಿದು ಫೈನಾನ್ಸ್ ಕಂಪನಿ ಕಳೆದ 4 ತಿಂಗಳಿನಿಂದ ಕಿರುಕುಳ ಕೊಡ್ತಾ ಇದೆ. ಮಾನವೀಯತೆಯನ್ನೇ ಮರೆತಿದ್ದಾರೆ ಫಿನಾನ್ಸ್ ಸಿಬ್ಬಂದಿ. ಲೋನ್ ತಗೊಂಡಿದ್ವಿ, ಇದ್ರ ಮೇಲೆ ಒಂದು 5 ಲಕ್ಷ ತಗೊಂಡಿದ್ವಿ. 2 ಲಕ್ಷ ಸಾಲ ತೀರ್ಸ್ಯಾರ್ರಿ. ತಿಂಗಳು ಒಂದು 3 ತಿಂಗಳು ಕಂತು ಡ್ಯೂ ಆಗಿ ಮಾಡ್ಯಾರ್ರಿ. ಆಮೇಲೆ ಈಗ ಡ್ಯೂ ಆಗೈತಂತ ಬಂದು ಕಿಲಿ ಹಾಕ್ಯಾರ್ರಿ. ಕಿಲಿ ಹಾಕ್ತೀವಿ ಅಂತ ಬಂದಿದ್ರು. ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಸರ್, ನಾವು ಪ್ರೆಗ್ನೆಂಟ್ ಅದೀವಿ, ನಮ್ಮ ಮಾವಾಗ ಒಂದು ಸ್ವಲ್ಪ ಆರಾಮಿದ್ದಿರ್ಕಿಲ್ಲ, ಇನ್ನೊಂದು ತಿಂಗಳು ಇಲ್ಲ 2 ತಿಂಗಳು ಟೈಮ್ ಕೊಡ್ರಿ ಕಟ್ತೀವಿ ಅಂತ ಹೇಳಿದ್ವಿ. ಅವರಾದ್ರೂ ಅದು ಕೇಳಂಗಿಲ್ಲ. ಇಲ್ಲ ನೀವು ಹೊರಗೆ ವಾಸ ಹೋಗ್ಲೇಬೇಕು, ಏನಾದರೂ ಮಾಡ್ಕೊಳ್ರಿ, ನಮ್ಗೆ ಗೊತ್ತಿಲ್ಲ, ನೀವು ಕಂತು ತುಂಬೇಲೆ ನಿಮ್ಮ ಬಾಕಿ ಎಲ್ಲ ತಿರ್ಸ್ಕೊಂಡು ಆಮೇಲೆ ಕದ ಓಪನ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಹಿಂಗಾಗಿದ್ದ ಕೂಡಲೇ ನಮ್ಮ ಮಾವ್ರಿಗೆ ಆರಾಮಿದ್ದಿರ್ತಿದ್ವಿ. ಅವರು ಪಾಪ ಇದರಿಂದ ಟೆನ್ಷನ್ ಭಾಳ ತೊಗೊಂಡು ಅವ್ರಿಗೆ ಹಂಗೆ ಆರಾಮ ಚಿಂತೆ ಮಾಡಿಬಿಟ್ಟು ಅವ್ರಿಗೂ ಎಕ್ಸ್ಪೈರ್ಡ್ ಆಗಿಬಿಟ್ಟಿದ್ದಾರೆ. ನಾವು ಪ್ರೆಗ್ನೆಂಟ್ ಆಗಿದೆ ಅಂತ ಅವ್ರು ಕೇಳಿದ್ವಿ, ಹೊರಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.